ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಹರೇ ನಮಾಚಾರ. ಹರೇ ನಮಸ್ಕಾರ. ನಮಸ್ಕಾರ. ಹರೇ ಶ್ರೀನಿವಾಸಾಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಮೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ ಎರಡನೆಯ ಶ್ಲೋಕ ಆಗ್ಬೇಕಿದೆ. ಎರಡನೇ ಅಧ್ಯಾಯ. ಮೊದಲನೇ ಶ್ಲೋಕ ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ ಬ್ರಹ್ಮಣ. ಗುರುಗಳ ಮೊದಲನೇ ಶ್ಲೋಕ ಇನ್ನೂ ಎಕ್ಸ್ಪ್ಲನೇಷನ್ ಇದೆ. ಏಷ ಪಂಥಾಃ ಯನ್ನಾಮಭಿರ್ ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮಂಸ್ತತ್ರ ನ ವಿಂದತೇರ್ಥಾನ್. ಮಾಯಾಮಯೇ ವಾಸನಯಾಶಯಾನಃ. ಈಗ ದೇವರ ಧ್ಯಾನ ಹೇಗ್ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಧಾರಣೆ ಅದ್ ಹೇಗ್ ಮಾಡೋದು ಅಂದ್ರೆ ಮೊದಲು ಅದಕ್ಕೆ ಬೇಕಾದ ಸಾಧನ ಏನು. ಈಗ ಮುಂದೆ ಆತ್ಮ ಅನ್ನೋ ರೂಪದ ಈ ಧಾರಣೆಯನ್ನ ಮಾಡಬೇಕಿದೆ. ಅದು ಮಾಡೋ ಮುಂಚೆ ಇಲ್ಲಿ ಕೆಲವು ತಿಳಿಬೇಕಾದ ವಿಷಯಗಳಿದೆ. ಅದು ಯಾವುದು ಅಂದ್ರೆ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ನಮ್ಮ ಶಾಸ್ತ್ರದಲ್ಲಿ ಬ್ರಹ್ಮ ಅನ್ನೋ ಶಬ್ದ ಅನೇಕ ಕಡೆ ಬಳಸಲಾಗಿದೆ. ಅನೇಕ ಕಡೆ ಬಳಸ್ತಾರೆ ಬ್ರಹ್ಮ ಅನ್ನೋ ಶಬ್ದ. ನೀವು ಬ್ರಹ್ಮ ಅಂತ ಶಬ್ದ ಬಳಸದ್ ಕೂಡಲೇ ಚತುರ್ಮುಖ ಬ್ರಹ್ಮದೇವರನ್ನೇ ತಗೊಳ್ಬೇಕು ಅಂತಿಲ್ಲ. ಅದೊಂದು ಭ್ರಮೆಯನ್ನ ಬಿಟ್ಬಿಡ್ಬೇಕು.
ಲೋಕದಲ್ಲಿ ನಮ್ಗೆ ತುಂಬಾ ಪ್ರಸಿದ್ಧಿ ಏನು, ಬ್ರಹ್ಮ ಅಂದ್ರೆ ಅದು ಚತುರ್ಮುಖ ಬ್ರಹ್ಮದೇವರೇ ಅಂತ ಲೋಕದಲ್ಲಿ ನಮ್ಗೆ ಜನ ಜನಿತ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟು ಪ್ರಸಿದ್ಧಿ. ಬ್ರಹ್ಮ ಅಂದ್ರೆ ಅದು ಚತುರ್ಮುಖ ಬ್ರಹ್ಮದೇವರೇ ಅಂತ. ಆದ್ರೆ ಶಾಸ್ತ್ರದಲ್ಲಿ ಹಾಗಲ್ಲ. ಬ್ರಹ್ಮ ಅಂತ ಶಬ್ದ ಬಂದ ಕೂಡ್ಲೆ ಇದು ಯಾರ ಬಗ್ಗೆ ಹೇಳ್ತಾ ಇದೆ, ಯಾವ ವಸ್ತುವಿನ ಬಗ್ಗೆ ಹೇಳ್ತಾ ಇದೆ ಅಂತ ಯೋಚಿಸ್ಬೇಕು ಬ್ರಹ್ಮ ಅಂತ ಶಬ್ದ ಬಂದಾಗ. ಯಾಕೆಂದ್ರೆ ಈಗ ಬ್ರಹ್ಮಸೂತ್ರನೇ ತಗೊಳ್ಳಿ, ಮೊದಲನೇ ಸೂತ್ರ ಏನಿದೆ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಇದೆ. ಅಲ್ಲಿ ಬ್ರಹ್ಮ ಶಬ್ದ ಬಳಸಿದ್ದಾರೆ, ಆದ್ರೆ ಅದು ಚತುರ್ಮುಖ ಬ್ರಹ್ಮದೇವರನ್ನ ಹೇಳ್ತಾ ಇಲ್ಲ. ಅದು ಹೇಳ್ತಾ ಇರೋದು ಯಾರನ್ನ, ದೇವರನ್ನ, ವಿಷ್ಣುವನ್ನ ಹೇಳ್ತಾ ಇದೆ ಆ ಶಬ್ದ. ಈ ಬ್ರಹ್ಮ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಬ್ರಾಹ್ಮಣ ಜಾತಿಗೂ ಬ್ರಹ್ಮ ಅಂತಾರೆ. ಬ್ರಹ್ಮ ಶಬ್ದಕ್ಕೆ ಮತ್ತೊಂದರ್ಥ ವೇದ ಅಂತ ಅರ್ಥನೂ ಇದೆ, ವೇದಕ್ಕೂ ಬ್ರಹ್ಮ ಅಂತ ಕರೀತಾರೆ. ಲಕ್ಷ್ಮೀ ದೇವಿಗೂ ಬ್ರಹ್ಮ ಅಂತ ಹೆಸರಿದೆ. ಹೀಗೆ ಈ ಬ್ರಹ್ಮ ಅನ್ನೋ ಶಬ್ದ ಅನೇಕ ಅರ್ಥದಲ್ಲಿ ಬಳಸ್ತಾರೆ. ಇಲ್ಲಿ ಶಬ್ದಸ್ಯ ಹಿ ಬ್ರಹ್ಮಣ ಅಂತ ಸ್ಪಷ್ಟಪಡಿಸಿದ್ರು ಭಾಗವತಲ್ಲಿ, ಶುಕಾಚಾರ್ಯ ಹೇಳ್ತಾರೆ ಎಲ್ಲೆಲ್ಲ ಇದು ಬ್ರಹ್ಮಣ ಶಬ್ದಸ್ಯ. ಇಲ್ಲಿ ಬ್ರಹ್ಮ ಅಂದ್ರೇನು, ಶಬ್ದ ಅಂದ್ರೆ ವೇದ ರಾಶಿಗಳು, ಅದನ್ನು ತಗೊಳ್ಬೇಕಾಗಿದೆ ಇಲ್ಲಿ ಬ್ರಹ್ಮ ಶಬ್ದದಿಂದ. ವೇದ ರಾಶಿಗಳು ಯಾವ ದಾರಿಯಲ್ಲಿ ನಡೆಯುತ್ತೆ, ಅದು ಯಾವ ಮುಖ್ಯವಾದ ದಾರಿಯನ್ನ ಹೊಂದಿದೆ ಅಂದ್ರೆ ವೇದ ಮುಖ್ಯವಾಗಿ ಏನನ್ನ ಹೇಳ್ತಾ ಇದೆ ಅಂತ ಬೇಕು. ಆಗೇನು ಏಷಃ, ಇವನೇ ಆ ವೇದ ರಾಶಿಗಳಿಗೆ ಮುಖ್ಯ ತಾತ್ಪರ್ಯ, ಇವನ ಬಗ್ಗೆನೇ ಹೇಳಲಿಕ್ಕೆ ಇದೇ ವೇದ ಹೊರಟಿದೆ. ಏಷ ಪಂಥಾಹ, ಇದೇ ದಾರಿ ಅಂದ್ರೆ ಇದೇ ದಾರಿಯಿಂದ ವೇದ ಹೊರಡೋದು, ಇದೇ ದಾರಿಯಲ್ಲಿ ಹರಿಯ ದಾರಿಯಲ್ಲೇ ವೇದ ಹೊರಡೋದು ಅಂದ್ರೆ ದೇವರನ್ನೇ ಮುಖ್ಯವಾಗಿ ಹೇಳಲಿಕ್ಕೆ ವೇದ ರಾಶಿಗಳು ಹೊರಟಿದೆ ಅಂತ ಅರ್ಥ. ಇದು ಬಹಳ ಪ್ರಸಿದ್ಧವಾದ ಮಾತು, ಅನೇಕ ಕಡೆ ಇದನ್ನ ಬಳಸ್ಕೊಳ್ಳೋದಿದೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ ಅಂತ ವಾಕ್ಯಗಳನ್ನ ಒಳ್ಳೊಳ್ಳೆ ಕೋಟ್ ಮಾಡ್ತಾರಲ್ಲ, ಕೋಟ್ ಮಾಡ್ಬೇಕಾದ್ರೆ ಈ ವಾಕ್ಯ, ಈ ಒಂದು ಭಾಗನು ಕೋಟ್ ಮಾಡ್ತಾರೆ. ವೇದ ಹೇಳೋದೇ ಬ್ರಹ್ಮನ ಬಗ್ಗೆ ಅಂತ ಅಂದ್ಲಿಕ್ಕೆ, ದೇವರ ಬಗ್ಗೆ ಅಂತ ಹೇಳಲಿಕ್ಕೆ ಈ ಭಾಗವತದ ಈ ಮಾತನ್ನ ಹೇಳೋದಿದೆ. ಇಲ್ಲಿ ಒಂದು ಗೊಂದಲವನ್ನು ಕೂಡ ಬೇರೆ ಬೇರೆಯವ್ರು ಮಾಡಿದ್ದಾರೆ. ಇಲ್ಲಿ ಏಷ ಅಂದ್ರೆ ಇದು ಅಂತ, ಇದು ಅಂದ್ರೆ ಯಾವುದು, ಹಿಂದಕ್ಕೆ ಯಾರ ಬಗ್ಗೆ ಹೇಳಿದ್ದಾರೆ ನೋಡಿ. ಹಿಂದೆ ಮೊದಲನೇ ಶ್ಲೋಕದಲ್ಲಿ ಹೇಳಿದ ವಸ್ತುತಃ ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ಹೇಳಿರೋದು, ಆತ್ಮಯೋನಿಹಿ ಅಂತ ಹೇಳ್ತಾರೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ತಾವರು ದೇವರ ಧ್ಯಾನ ಮಾಡಿದಾಗ ಏನ್ ಫಲ ಪಡ್ಕೊಂಡ್ರು ಅಂತ ಹೇಳಿದ್ರು. ಹಾಗಾದ್ರೆ ಈ ಶ್ಲೋಕದಲ್ಲಿ ಬ್ರಹ್ಮನ ದಾರಿ, ವೇದದ ದಾರಿ ಯಾವುದು ಅಂದ್ರೆ ಅದೇ ಬ್ರಹ್ಮನೇ ನೆನಪಾಗೋದು ವಸ್ತುತಃ. ಆದ್ರೆ ಆ ಬ್ರಹ್ಮನ ನೆನಪು, ಬ್ರಹ್ಮದೇವರ ನೆನಪಾಗದೇನೆ ಬ್ರಹ್ಮದೇವರು ಯಾವ ದೇವರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದಾರೆ ಆ ದೇವರನ್ನು ತಗೊಳ್ಬೇಕು, ಅಂದ್ರೆ ವಿಷ್ಣುವನ್ನ ತಗೊಳ್ಬೇಕು ಅಂತ ಅರ್ಥ. ಅದನ್ನ ಹಿಂದಕ್ಕೆ ಅವನು ಕೂಡ ಪ್ರಸಕ್ತ, ಅವನ ಬಗ್ಗೆನೂ ಹಿಂದೆ ಹೇಳಿದ್ದಾರೆ ಅಂದ್ರೆ ವಿಷ್ಣುವಿನ ಬಗ್ಗೆ. ಆದ್ರಿಂದ ವಿಷ್ಣುವನ್ನ ತಗೊಳ್ಳೋದಿಲ್ಲ ಏಷಃ ಅನ್ನೋದು, ಪಂಥಃ ಅನ್ನೋದ್ರಿಂದ. ಸರಿ, ಇಡೀ ವೇದ ರಾಶಿ ದೇವರ ಬಗ್ಗೆನೇ ಹೇಳಿದ್ರೆ ಮಿಕ್ಕಿದ್ರ ಕಥೆ ಏನು? ಈಗ ಓಂ ಅಗ್ನಿ ಏಳೆ ಪುರೋಹಿತಂ ಮಂತ್ರ ಹೇಳಿಕ್ ಶುರು ಮಾಡಿದ್ರು. ಅಗ್ನಿ ಶಬ್ದ ಯಾರನ್ನ ಹೇಳ್ತಾ ಇದೆ, ದೇವರನ್ನ ಹೇಳ್ತಾ ಇದೆ. ಇಂದ್ರ ಶಬ್ದ ದೇವರನ್ನ, ಎಲ್ಲಾ ದೇವರನ್ನೇ ಹೇಳ್ತಾ ಇದ್ರೆ ಮತ್ತೆ ದೇವಾನು ದೇವತೆಗಳು ಇದಾರ ಇಲ್ವಾ? ಇದೆಲ್ಲ ಒಂದ್ ರೀತಿ ಏನಾಯ್ತು, ಇರೋನೊಬ್ನೇ ಬ್ರಹ್ಮ ಅಂತ ಹೇಳ್ದಂಗ ಆಯ್ತು. ಬೇರೆ ಮತದವರ ಪ್ರಕಾರ ಒಂದೇ ಸತ್ಯ, ಎಲ್ಲ ಮಿಥ್ಯ. ಹಾಗೆ ಇದೆಲ್ಲ ಒಂದೇ ಸತ್ಯ ಆಯ್ತು, ಇಂದ್ರ ಚಂದ್ರ ಎಲ್ಲ ದೇವರೇ ಅಷ್ಟೇ ಅಂತ ಹೇಳಿದಾಗ ಆಯ್ತಲ್ವಾ? ಅಂದ್ರೆ ನೋಡಿ, ಹೆಸರು ಮಾತ್ರ ಮುಖ್ಯವಾಗಿ ದೇವರ ಬಗ್ಗೆ ಹೇಳ್ತಾ ಇದೆ, ಬೇರೆಯವ್ರನ್ನ ಹೇಳ್ತಾ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಬೇರೆದ್ರ ಬಗ್ಗೆನೂ ಆ ಶಬ್ದಗಳಿದೆ, ಮುಖ್ಯವಾಗಿ ದೇವರ ಬಗ್ಗೆನೆ ಇರೋದು. ದೇವರಿಗೆ ಆ ಎಲ್ಲ ಶಬ್ದಗಳಿತ್ತು. ಯಾಕೆ ಅಂದ್ರೆ ಯನ್ನಾಮಭಿರ್ಧ್ಯಾಯತಿ ಧೀಹಿ, ಎಲ್ಲ ಜ್ಞಾನಿಗಳ ಧ್ಯಾನ ಹೇಗಿರುತ್ತೆ ಅಂದ್ರೆ ಪ್ರತಿಯೊಂದು ಶಬ್ದಗಳು ದೇವರನ್ನೇ ಮುಖ್ಯವಾಗಿ ಹೇಳೋದು ಅಂತ. ಆದ್ರೆ ಜೀವನಿಗೆ ಮಾತ್ರ ಇದು ಗೊತ್ತಾಗ್ತಾ ಇಲ್ಲ. ಅವನೇನ್ ಮಾಡ್ತಾನೆ, ಅಪಾರ್ಥಕ್ಕೀಡಾಗ್ತಾನೆ. ನಿಜವಾಗಿ ಯಾವ್ದು ಅರ್ಥ ಅಲ್ವೋ ಆ ಅರ್ಥ ತಗೊಂಡು ಬೇರೆ ಬೇರೆ ಕಡೆ ಬಳಸ್ತಾನೆ. ಈಗ ನೋಡಿ, ಇಂದ್ರ ಶಬ್ದ ಉದಾಹರಣೆಗೆ ತಗೊಂಡ್ರೆ, ಇಂದ್ರ ಅಂದ್ರೆ ಯಾರು? ತುಂಬಾ ಐಶ್ವರ್ಯ ಇರೋವನಿಗೆ ಇಂದ್ರ ಅಂತ ಕರಿಬೇಕು. ಯಾರಿಗೆ ಜಾಸ್ತಿ ಐಶ್ವರ್ಯ ಇದೆ ಮತ್ತೆ ಪೂರ್ಣತೆ ಇದೆ, ಜಾಸ್ತಿ ಇರಬೇಕು, ಮತ್ತೆ ತನ್ನ ಅಧೀನತೆಯಲ್ಲಿ ಇರ್ಬೇಕು. ಈಗ ಇನ್ನೊಬ್ಬರಿಂದ ನಮಗೆ ಐಶ್ವರ್ಯ ಬಂದಿದೆ ಅಂದ್ರೆ ಉಪಯೋಗ ಇಲ್ಲ. ಸ್ವತಂತ್ರವಾಗಿ ನಾನೇ ಸಂಪಾದನೆ ಮಾಡಿದ್ದು ನಂದೇ ಎಲ್ಲ, ಇನ್ನೊಬ್ಬರಿಂದ ನಾ ಪಡ್ಕೊಂಡಿದ್ದಲ್ವೇ ಅಲ್ಲ, ಎಲ್ಲ ನನಗೆ ಸಂಬಂಧಪಟ್ಟಿದ್ದು ಅಂತಿದ್ರೆ ಅಂಥ ಐಶ್ವರ್ಯ ಬಹಳ ಶ್ರೇಷ್ಠ. ಸ್ವತಂತ್ರವಾದ ಐಶ್ವರ್ಯ ಇರಬೇಕು ಅಂತ ಅರ್ಥ. ಅಷ್ಟೇ ಅಲ್ಲ, ಇನ್ನೊಂದು ಪೂರ್ಣತೆ ಇರ್ಬೇಕು. ಈ ತರ ಪೂರ್ಣ ಐಶ್ವರ್ಯ, ಸ್ವತಂತ್ರವಾದ ಐಶ್ವರ್ಯ ಯಾರಿಗಿದೆ? ದೇವರನ್ನ ಬಿಟ್ಟು ಇನ್ಯಾರಿಗೂ ಕೂಡ ಇಲ್ಲ. ಅದು ಇಂದ್ರ ದೇವರಿಗೂ ಇಲ್ಲ, ರುದ್ರದೇವರಿಗೂ ಇಲ್ಲ, ವಾಯುದೇವರಿಗೂ ಇಲ್ಲ. ಹಾಗಾದ್ರೆ ಇಂದ್ರ ಅನ್ನುವ ಶಬ್ದ ನಿಜವಾಗಿ ಯಾರನ್ನ ಹೇಳ್ತಾ ಇದೆ ಅಂದ್ರೆ ದೇವರನ್ನೇ ಹೇಳ್ತಾ ಇದೆ. ಅದನ್ನ ಅಪಾರ್ಥ ಮಾಡ್ಕೊಂಡು ನಾಮಭಿಹಿ ಧ್ಯಾಯತಿ, ಜೀವ ಏನ್ ಮಾಡ್ತಾನೆ, ಇಂದ್ರ ಮೊದಲಾದ ಶಬ್ದಗಳನ್ನು ತಗೊಂಡು
ಏನೇನೋ ಬೇರೆ ಬೇರೆ ಧ್ಯಾನ ಮಾಡ್ತಾನೆ. ಇಂದ್ರ ಅಂದ್ರೆ ದೇವಲೋಕದ ಅಧಿಪತಿ ಇಂದ್ರ, ಯಮ ಅಂದ್ರೆ ಆ ನರಕವನ್ನ ನೀಡುವಂತ ಯಮ, ಆ ಯಮ ಅಂತ ಹೀಗೆ ಬೇರೆ ಬೇರೆ ಅರ್ಥವನ್ನೇ ನಾವು ಆ ಶಬ್ದಗಳಿಂದ ಮುಖ್ಯವಾಗಿ ತಿಳ್ಕೊಳ್ತೀವಿ. ಯಾಕೆ ಈ ತರ ಜೀವ ತಿಳ್ಕೊಳ್ತಾನೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಪರಿಭ್ರಮಂ ಸ್ತಪ್ತನ ವಿಂದತೆ ಅರ್ಥ. ಅವನು ತಿರುಗ್ತಾ ಇರೋದು ಎಲ್ಲಿ? ಸಂಸಾರದಲ್ಲಿ ತಿರುಗ್ತಾ ಇದ್ದಾನೆ. ಅದು ಕೂಡ ಏನು, ಅನೇಕ ಕರ್ಮಗಳನ್ನ ಮಾಡ್ತಾನೆ, ಅನೇಕ ಕರ್ಮಗಳಿಂದ ಬೇಕಾದಷ್ಟು ಜನ್ಮ ಪಡಿತಾನೆ. ಒಂದ್ಸರಿ ಪ್ರಾಣಿಯಾಗಿದ್ದು ಅವ್ನು ಮನುಷ್ಯ ಆಗ್ತಾನೆ, ಪಶು, ಏನ್ ಬೇಕಾದ್ರೆ ಆಗ್ತಾ ಇರ್ತಾನೆ. ಪರಿಭ್ರಮನ್, ಎಲ್ಲಾ ಕಡೆ ತಿರುಗ್ತಾ ಇರ್ತಾನೆ. ತಿರುಗಿ ತಿರುಗಿ ಅವನಿಗೆ ಗೊತ್ತಿಲ್ಲದೆ ಈ ಶಬ್ದಗಳಿಗೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬೇರೆ ಬೇರೆ ಅರ್ಥ ಮಾಡ್ಕೊಂಡು. ನಿಜವಾಗಿ ಎಲ್ಲ ದೇವರಿಗೆ ಇರುವಂತಹ ಶಬ್ದ ಅಂತ ಈ ಜ್ಞಾನ ಯಾವಾಗ ಬರ್ಲಿಕ್ಕೆ ಸಾಧ್ಯ? ಮನುಷ್ಯ ಜನ್ಮ, ವೈಷ್ಣವ ಜನ್ಮ, ಅದರಲ್ಲಿ ಮಧ್ವಾಚಾರ್ಯರ ಶಾಸ್ತ್ರ ಅವಲೋಕನ ಮಾಡಿದಾಗ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಈ ತತ್ವಗಳು. ಇಲ್ಲಾಂದ್ರೆ ಹೇಗ್ ಸಾಧ್ಯ? ಅಂತೂ ಈ ಇಂದ್ರ ಮೊದಲಾದ ಶಬ್ದಗಳಿಂದ ಜೀವನಿಗೆ ಗೊತ್ತಾಗ್ತಾ ಇಲ್ಲ, ನವೀಂದತೆ, ತೃಪ್ತಿ ಸಿಗ್ತಾ ಇಲ್ಲ. ಎಲ್ಲ ಶಬ್ದಗಳಿಂದ ಬೇರೆ ಬೇರೆ ದೇವತೆಗಳೇ ಮುಖ್ಯ ಅಂತ ಅರ್ಥ ಮಾಡಿಕೊಂಡು ದೇವರನ್ನ ಮರೆತಿದ್ದಾನೆ ಮುಖ್ಯವಾಗಿ. ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ಮಾಯಾ ಮಯೇ ಶಯಾನಃ ಅಂತ ಹೇಳ್ತಾರೆ. ವಾಸನ ಅಂದ್ರೆ ಈ ಕರ್ಮಗಳ ಒಂದು ಸಂಸ್ಕಾರ, ಅದು ನಿರಂತರವಾಗಿ ಬಂದು ಬಂದು ಅನೇಕ ಯೋನಿಗಳನ್ನ ಪಡುತ್ತಾನೆ. ಇದಕ್ಕೆಲ್ಲ ಕಾರಣ ಈ ಮಾಯಾಮಯವಾದ ಈ ಸಂಸಾರದಲ್ಲಿ ಇರ್ತಾನಲ್ಲ ಜೀವ, ಅದಕ್ಕೆ ಇವೆಲ್ಲ ಆಗೋದು. ಮಾಯಾಮಯ ಸಂಸಾರ ಲಾಭ ಯಾಕೆ ಅಂದ್ರೆ ಭಗವಂತನ ಇಚ್ಛೆ ಹಾಗೆ. ಮಾಯಾಮಯ ಅಂದ್ರೆ ದೇವರ ಅಧೀನವಾಗಿ ಈ ಸಂಸಾರ ಬಂದಿದೆ. ಇದರಲ್ಲಿ ಶಯಾನ ಅಂತ ಮಲಗೇ ಬಿಟ್ಟಿದ್ದಾನೆ ಅಂತ. ಒಂದು ಶಯಾನ ಅಂದ್ರೆ ನಿಜವಾಗಿ ಮಲಗೋದು ಅಂತ ಅರ್ಥ. ಇಲ್ಲಿ ಸಂಸಾರದಲ್ಲಿ ಮಲ್ಕೊಂಡೇ ಬಿಟ್ಟಿದ್ದಾನೆ ಜೀವ ಅಂದೇನ ಅರ್ಥ. ಅವ್ನಿಗೆ ಎಚ್ಚರನೇ ಆಗೋದಿಲ್ಲ, ಸುಮ್ನೆ ಎಚ್ಚರ ಇದೆ ಅಂತ ಓಡಾಡ್ತಾ ಇರ್ತಾನಷ್ಟೇ. ಅವನು ಇರೋ ಜನ್ಮ ಬದುಕಿರೋವರೆಗೂ ಎಚ್ಚರ ತಪ್ಪಿರ್ತಾನೆ ಅಂತ ಅರ್ಥ, ಮಲ್ಕೊಂಡಿರ್ತಾನೆ ಅಂತ. ಅದಕ್ಕೆ ಶಯಾನ ಅಂತ ಬರ್ದಿದ್ದಾರೆ. ವಾಸ್ತವಿಕವಾಗಿ ಸಂಸಾರದಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಅಂದ್ರೆ ಎಚ್ಚರ ಇಲ್ಲದೆ ಓಡಾಡ್ತಾ ಇದ್ದಾನೆ ಅಂತ ಅರ್ಥ. ಅದ್ರಿಂದ ಏನೂ ಗೊತ್ತಿಲ್ಲದೆ ಸಂಸಾರದಲ್ಲಿ ಒಬ್ಬ ಜೀವ ಇಷ್ಟು ಕಷ್ಟ ಪಡ್ತಾ ಇದ್ದಾನೆ, ಇದು ಬೇಡ. ನಿಜವಾಗಿ ದೇವರನ್ನು ನಾವು ಹೇಗ್ ಚಿಂತಿಸ್ಬೇಕು ಅಂದ್ರೆ ಇಂದ್ರಾದಿ ಶಬ್ದಗಳು ಮುಖ್ಯವಾಗಿ ಆ ಭಗವಂತನ ಬಗ್ಗೆನೇ ಹೇಳ್ತಾ ಇದೆ. ಅದಕ್ಕೆ ಯಾಕೆಂದ್ರೆ ಒಂದು ಪ್ರಮಾಣ ಕೊಡ್ತಾರೆ ಭಾಗವತದಲ್ಲಿ, ಇದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ. ಹಿ ಅಂತ ಒಂದು ಮಾತು ಬಂದಿದೆ, ಶಬ್ದಸ್ಯ ಹಿ ಬ್ರಹ್ಮಣ. ಇದು ತುಂಬಾ ಪ್ರಸಿದ್ಧ ತಾನೆ. ಹಿ ಅಂದ್ರೆ ತುಂಬಾ ಪ್ರಸಿದ್ಧ ಅಂತ ತಿಳಿಸೋದು ಸಂಸ್ಕೃತದ ಒಂದು ಶೈಲಿ. ಹಿ ಹ ಅಂತೆಲ್ಲ ಬಳಸಿದ್ರೆ ಇದು ತುಂಬಾ ಪ್ರಸಿದ್ಧ, ಹೇಳ್ಬೇಕಾಗಿದ್ದೇನಿಲ್ಲ ಈ ವಿಷಯದಲ್ಲಿ ಅಂತ. ಅಂದ್ರೆ ಎಲ್ರಿಗೂ ಗೊತ್ತಿದೆ, ವೇದದಲ್ಲಿ ಬರುವಂತ ಪ್ರತಿ ಶಬ್ದ ಅದು ದೇವರನ್ನ ಹೇಳ್ತಾ ಇದೆ ಮುಖ್ಯವಾಗಿ ಅಂತ ಎಲ್ರಿಗೂ ಗೊತ್ತಿದೆ ಅಂತ. ಅದ್ ಹೇಗೆ ಅನ್ನೋದನ್ನ ಇಲ್ಲಿ ಈಗ ಬಿಡಿಸ್ತಾರೆ. ಬ್ರಹ್ಮಾಂಡ ಪುರಾಣದ ಒಂದು ಮಾತನ್ನ ಹೇಳ್ತಾರೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದ ಮಾತು. ಇಲ್ಲಿ ಬರುವಂತಹ ವಿಷಯ ಹೀಗೆ: ಸರ್ವನಾಮಾಯತೋ ವಿಷ್ಣು ತದನ್ಯಾರ್ಥಾನ್ನ ತು ಸ್ಮರೇತ್ ಸ್ಮರನ್ಸ್ತು ಯಾವದರ್ಥಸ್ಯಾದನ್ಯಥಾ ಸ್ವಾತ್ಮಃ ಸ್ಮೃತಃ. ಸ್ವಾತ್ಮಃ ಅಂತ ನೀವು ನಿಮ್ಮನ್ನೇ ಈ ಸಾಯಿಸ್ಕೊಳ್ಬೇಕಾ, ನಿಮ್ಮನ್ನ ನೀವೇ ಸಾಯಿಸ್ಕೊಳ್ಬೇಕಾ, ಇದೊಂದು ಕೆಲಸ ಮಾಡಿ ಅಂತ. ಸ್ವಾತ್ಮಃ, ನೀವು ನಿಮ್ಮ ಹಳ್ಳನೇ ತೋಡ್ಕೊಂಡ್ ಬೀಳ್ತೀರಿ, ಇದೊಂದು ಮಾತ್ರ ಮಾಡಬೇಡಿ ಅಂತ ಬ್ರಹ್ಮಾಂಡ ಪುರಾಣದ ಮಾತು. ಏನು ಸ್ವಾತ್ಮಃ ಅನ್ನೋದಕ್ಕೆ ಎರಡು ಅರ್ಥ ಹೇಳ್ತಾರೆ. ಇಲ್ಲಿ ಒಂದ್ ಅರ್ಥ ಹೀಗೆ, ನಮ್ಗೆ ನಾವೇ ಹೊಡ್ಕೊಂಡಂಗೆ ಆ ತರ ಇತ್ತು. ಯಾಕೆ ಅಂದ್ರೆ ನೀವು ಚಿಂತನೆ ಮಾಡ್ತಾ ಇರೋದೇನು, ದೇವರಿಗೆ ಎಲ್ಲಾ ಹೆಸರುಗಳಿದೆ, ದೇವರಿಗೆ ಎಲ್ಲಾ ಹೆಸರು, ಸರ್ವನಾಮ ಅಂತ ಅವನಿಗೆ ಹೆಸರು, ಎಲ್ಲಾ ಹೆಸರು ದೇವರಿಗಿದೆ. ಆದ್ರೆ ನಾವೇನ್ ಮಾಡ್ತೀವಿ, ಆ ಎಲ್ಲಾ ಹೆಸರುಗಳಿಂದ ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡ್ತೀವಿ. ದೇವರಿಗೋಸ್ಕರನೇ ಒಂದಿಷ್ಟು ಹೆಸರು ಮಾತ್ರ ಇದೆ, ಮಿಕ್ಕಿದ್ದೆಲ್ಲ ದೇವರನ್ನ ಹೇಳ್ತಾನೆ ಇಲ್ಲ ಅಂತ ಭಾವಿಸ್ತೀವಿ. ಆದ್ರೆ ಹಾಗಲ್ಲ, ಬೇರೆ ಶಬ್ದಗಳಿಂದ ಎಷ್ಟು ತಿಳಿಬೇಕೋ, ಎಷ್ಟು ಪ್ರಯೋಜನ ಉಂಟೋ ಅಷ್ಟೇ. ಮಿಕ್ಕಿದ್ ಜಾಸ್ತಿ ಮಾಡ್ತಾ ಹೋದ್ರೆ ಸ್ವಾತ್ಮಃ, ನೀವು ನಿಮಗೆ ತೊಂದರೆ ಮಾಡ್ಕೊಂಡ ಹಾಗೆ. ಯಾಕೆಂದ್ರೆ ದೇವರ ಬಗ್ಗೆ ಚಿಂತನೆ ಸರಿ ಆಗ್ಲಿಲ್ಲ, ಆಗ ಬೇರೆ ದೇವತೆಗಳನ್ನೇ ಮುಖ್ಯವಾಗಿ ಆಶ್ರಯಿಸ್ತೀವಿ, ದೇವರನ್ನ ಮರಿತೀವಿ. ದೇವರನ್ನ ಮರೆತು ಬೇರೆ ದೇವತೆಗಳನ್ನ ಹಿಡಿದ್ರೆ ಅಧಃಪತನ ನಿಶ್ಚಿತ. ಈ ಅರ್ಥದಲ್ಲಿ ಪುರಾಣದ ಈ ಮಾತನ್ನ ಉಲ್ಲೇಖ ಮಾಡ್ತಾರೆ. ಆದ್ರಿಂದ ಅಪಾರ್ಥೈಹಿ, ಬೇರೆ ಬೇರೆ ಅರ್ಥವನ್ನು ತಗೊಂಡೇ ಧ್ಯಾನ ಮಾಡೋದಲ್ಲ, ನಿಜವಾಗಿ ಗಮನಿಸ್ಕೊಳ್ಬೇಕು ಪ್ರತಿ ಶಬ್ದಗಳಿಗೆ ಏನರ್ಥ, ನಿಜವಾಗಿ ಯಾರನ್ನು ತಗೊಳ್ಬೇಕು ಅಂತ. ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಚತುರ್ಮುಖ ಬ್ರಹ್ಮದೇವರನ್ನ ಎಲ್ಲಾ ಶಬ್ದಗಳು ಹೇಳ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ಹೊರಟು ಬಿಡಿದೆ ಅಂತ ಮಾಡ್ತಾರೆ. ಆದ್ರೆ ಅದು ತಪ್ಪು. ಯಾಕಂದ್ರೆ ವೇದದ ಮಾರ್ಗ ಅಂದ್ರೆ ಏನು, ವೇದದ ಮಾರ್ಗ ಅಂದ್ರೆ ಮೋಕ್ಷ ಕೊಡಿಸೋದು ವೇದದ ಮಾರ್ಗ. ಅದು ದೇವರ ಪ್ರಸಾದದಿಂದ ಮೋಕ್ಷ ಸಿಗೋದು, ಚತುರ್ಮುಖ ಬ್ರಹ್ಮದೇವರ ಪ್ರಸಾದದಿಂದ ಅಲ್ಲ. ಆದ್ರೆ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಆಗ್ರಹ ಆಯ್ತು ಅಂದ್ರೆ ನಮಗೆ ಮೋಕ್ಷ ಕೊಡ್ತಾರೆ, ಅದು ಬೇರೆ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ವಾಯುದೇವರಿಗೂ ಮೋಕ್ಷ, ಬ್ರಹ್ಮದೇವರಿಗೂ ಮೋಕ್ಷ ಕೊಡೋ ಸಾಮರ್ಥ್ಯ ಇದೆ.
ಆದ್ರೆ ದೇವರ ಆಜ್ಞೆ ಆದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ. ಈ ತರ. ಇನ್ ಕೆಲವ್ರು ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಈ ಶಬ್ದ ಬ್ರಹ್ಮ ಅಂತ ಏನ್ ಕರಿತೀವಿ, ಶಬ್ದ ಬ್ರಹ್ಮ ಅಂದ್ರೆ ಅದು ವೇದ ಅಂತ ಅರ್ಥ. ಅದೊಂದು ನೆನ್ಪಿಟ್ಕೊಳ್ಬೇಕು. ಶಬ್ದ ಬ್ರಹ್ಮ ಅಂತ ನಾವು ಮಾತಾಡ್ತೀವಿ ಅಂದ್ರೆ ಅದು ವೇದದ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅರ್ಥ. ವೇದ ಏನ್ ಮಾಡ್ತಾ ಇದೆ, ಹೆಸರಿಗೆ ಮಾತ್ರ ಸ್ವರ್ಗದ ಬಗ್ಗೆ ತಿಳಿಸೋದು. ನೋಡಿ, ಸ್ವರ್ಗ ಬೇಕು ಅಂದ್ರೆ ಈ ಹೋಮ ಮಾಡಿ, ಆ ಹೋಮ ಮಾಡಿ ಅಂತ ಹೇಳ್ತಾರ. ಆದ್ರೆ ನಿಜವಾಗಿ ಅದು ಸಾತ್ವಿಕರಿಗೆ ಏನ್ ಬೇಕೋ ಅದನ್ನು ಹೇಳ್ತಾ ಇದೆ ವೇದ, ರಾಜಸರಿಗೆ ಏನು ಬೇಕೋ ಅದನ್ನು ಹೇಳ್ತಾ ಇದೆ, ತಾಮಸರಿಗೆ ಏನ್ ಬೇಕೋ ಅದನ್ನು ಹೇಳ್ತಾ ಇದೆ. ಆದ್ರೆ ಸಾತ್ವಿಕ ಯಾರಿದಾರಲ್ಲ ಅವ್ರಿಗೆ ಮಾತ್ರ ಹೇಳ್ತಾ ಇದೆ, ನೋಡಿ ಕರ್ಮ ಬಿಟ್ಬಿಡಿ. ಯಾಕಂದ್ರೆ ರಾಜಸ ತಾಮಸರಿಗೆ ವೇದ ಓದೋ ಅಧಿಕಾರನೇ ಇಲ್ಲ. ಸಾತ್ವಿಕರಿಗೂ ಮಾತ್ರ ಏನ್ ಅಧಿಕಾರ ಅಂದ್ರೆ ಈ ಕರ್ಮಕಾಂಡ ಅವರು ಓದಿ ಕರ್ಮಕಾಂಡ ಅಂದ್ರೆ ಯಜ್ಞ ಯಾಗಾದಿಗಳ ಬಗ್ಗೆ ಅದನ್ನ ನೋಡ್ಕೊಂಡು ತಾವು ಕಾಮ್ಯ ಕರ್ಮ ಒಂದಿಷ್ಟು ಫಲ ಪಡಿಬೇಕು ಅಂತ ಹೋಮ ಮಾಡೋದು, ಯಾಗ ಮಾಡೋದು ಅಂತ. ನಿಜವಾಗಿ ಇದೆಲ್ಲ ಅಲ್ಲ. ವಾಸ್ತವಿಕವಾಗಿ ಏನು, ಯಾವುದೇ ಒಂದು ವೇದವಾಕ್ಯ ತಗೊಳ್ಳಿ, ಅದು ನಿಜವಾಗಿ ದೇವರನ್ನೇ ಹೇಳೋದು ಹೊರತು ಬೇರೆಯವರನ್ನಲ್ಲ. ಇದನ್ನ ಸ್ಪಷ್ಟವಾಗಿ ತಿಳಿಬೇಕು. ಅಷ್ಟೇ ಅಲ್ಲ, ಮುಂದಕ್ಕೆ ಇದರ ಬಗ್ಗೆನು ಹೇಳ್ತಾರೆ. 11ನೇ ಸ್ಕಂದದಲ್ಲಿ ಬರ್ತಾ ಒಂದು ಮಾತು ಕೂಡ ಬರುತ್ತೆ ಅಂತ ಇಲ್ಲಿ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ. ಮಾಂ ವಿಧತ್ತೆ ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ಯಹಂ ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ಹೇಳಿದಿಷ್ಟು ದೇವರನ್ನ ಹೇಳುವಂತಹ ಪ್ರತಿ ಶಬ್ದಗಳು ಇದೆ. ನೀವೊಂದು ಸಂಧ್ಯಾವಂದನ ಉಪಾಸೀತ ಅಂತ ಇದೆ ಅಂತ ಕೊಡಿ. ಸಂಧ್ಯಾವಂದನೆಯನ್ನ ಮಾಡ್ಬೇಕು, ಸಂಧ್ಯಾ ಉಪಾಸೀತ, ಸಂಧ್ಯಾ ದೇವತೆಯನ್ನ ಸಂಧ್ಯಾ ಕಾಲವನ್ನು ಉಪಾಸನೆ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಅದ್ ಯಾರನ್ನ ಹೇಳ್ತಾ ಇದೆ, ದೇವರನ್ನ ಹೇಳ್ತಾ ಇದೆ. ಉಪಾಸನೆ ಅಂದ್ರೆ ಅದು ಶಬ್ದನೂ ದೇವರನ್ನ ಹೇಳ್ತಾ ಇದೆ. ಪ್ರತಿ ಶಬ್ದ ದೇವರನ್ನ ಹೇಳುತ್ತೆ ಅಂತ. ಇದು ಹೇಗ್ ಸಾಧ್ಯ ಅನ್ನೋದಕ್ಕೆ ಮಧ್ವಾಚಾರ್ಯರು ತಾವು ಈ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯ ಓದ್ಬೇಕು. ನಾವು ಮೊದಲನೇ ಅಧ್ಯಾಯದ 4ನೇ ಪಾದ ಅಂತೂ ವಿಶೇಷವಾಗಿ ಓದ್ಬೇಕು. 4ನೇ ಪಾದ 3 ಶುರು ಮಾಡಿಕೊಂಡು ಅಲ್ಲಿ 4ನೇ ಪಾದ ಅಂತೂ ಅವಶ್ಯವಾಗಿ ಓದ್ಬೇಕು. ಯಾಕಂದ್ರೆ ಅಲ್ಲಿ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಪ್ರತಿ ಶಬ್ದ, ಅದು ಜ್ಯೋತಿಷ್ ಶಬ್ದ ಆಗ್ಬೋದು, ಸ್ವಾಹ, ನಮಃ, ಹುಂ, ಫಟ್, ಸ್ವಾಹ ಏನೇನ್ ಹೇಳ್ತೀವಲ್ಲ, ಈ ಎಲ್ಲಾ ಶಬ್ದಗಳು ದೇವರನ್ನ ಹೇಳುತ್ತೆ ಅಂತ ಅಲ್ಲಿ ಮಧ್ವಾಚಾರ್ಯರು ತೋರಿಸ್ಕೊಟ್ಟಿದ್ದಾರೆ ಬಹಳ ವಿಶೇಷವಾಗಿ. ಅದರಿಂದ ಶಬ್ದ ಓದಿ ಹೇಗ್ ತಿಳ್ಕೊಳ್ಬೇಕು ಅರ್ಥ ಅನ್ನೋದನ್ನ ಆಚಾರ್ಯರು ತಮ್ಮ ಅನುವ್ಯಾಖ್ಯಾನದಲ್ಲಿ ಅಲ್ಲಿ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಸರಿ, ಇನ್ನು ಮುಂದಕ್ಕೆ ಹೋಗೋಣ. 3ನೇಯ ಶ್ಲೋಕ. ಅತಃ ಕವಿರ್ ನಾಮಸು ಯಾವದರ್ಥ ಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯಥಾರ್ಥೇ ನಯತೆ ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣಃ. ಈಗ ಮತ್ತೊಂದು ಉಪಾಯವನ್ನ ತಿಳಿಸ್ತಾ ಇದ್ದಾರೆ ಪರೀಕ್ಷಿತ್ ರಾಜನಿಗೆ. ಈ ಉಪಾಯ ಏನು ಅಂತಂದ್ರೆ, ಮನಸ್ಸನ್ನ ಗೆಲ್ಲಬೇಕು. ಮನಸ್ಸನ್ನ ಗೆಲ್ಲಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇಂದ್ರ, ಚಂದ್ರ ಈ ತರದ ಯಾವ ದೇವತೆಗಳನ್ನ ಹೇಳೋ ಶಬ್ದಗಳಿದೆ ಅದರಿಂದ ಬೇರೆಯವರನ್ನ ಮುಖ್ಯವಾಗಿ ಹೇಳ್ತಾ ಇಲ್ಲ, ದೇವರನ್ನ ಹೇಳ್ತಾ ಇದೆ ಈ ಶಬ್ದಗಳು. ದೇವರನ್ನ ಹೇಳ್ತಾ ಇಲ್ಲ ಅಂತ ನೆನಪಿಸ್ಕೊಂತಾ ಹೋಗಿ. ಪ್ರತಿ ಶಬ್ದಕ್ಕೂ ದೇವರನ್ನ ಹೇಳ್ತಾ ಇಲ್ಲ ಅಂತಲ್ಲ, ದೇವರನ್ನ ಬಿಟ್ಟು ಬೇರೆಯವರನ್ನ ಹೇಳ್ತಾ ಇಲ್ಲ ಅಂತ ನೆನಪಿಸ್ಕೊಂಡು ಹೋಗಿ. ದೇವರನ್ನ ಹೇಳಲಿಕ್ಕೆ ಅಂತಾನೆ ಈ ಶಬ್ದಗಳಿದೆ. ಇತರ ಅರ್ಥ ಅಸ್ಮರಣಂ, ದೇವರನ್ನ ಬಿಟ್ಟು ಬೇರೆ ಅರ್ಥಗಳ ಸ್ಮರಣೆಯನ್ನ ಮಾಡಬೇಡಿ. ದೇವರೇ ಈ ಶಬ್ದಗಳಿಗೆಲ್ಲ ಮುಖ್ಯವಾದ ಅರ್ಥ ಅಂತ ಇದನ್ನ ತಿಳ್ಕೊಳ್ಬೇಕು. ಇದು ನಮ್ಮ ಮನಸ್ಸಿನ ಜಯಕ್ಕೆ, ಮನಸ್ಸನ್ನ ಗೆಲ್ಲಿಕ್ಕೆ ಕಾರಣ ಅಂತ ಅದನ್ನ ತಿಳಿಸ್ಲಿಕ್ಕೆ ಶ್ಲೋಕ ಹೊರಟಿದೆ ಅಂತ ಇದನ್ನ ಒಬ್ರು ಬರೆದ್ರು. ಇನ್ನ ಕೆಲವ್ರು ಏನ್ ಮಾಡಿದ್ರು ಅಂದ್ರೆ, ಎಲ್ಲಾ ಶಬ್ದಗಳು ಅಂದ್ರೆ ಇಲ್ಲಿ ವಿಜಯಧ್ವಜ ತೀರ್ಥರೆ ಅವರೇ ಅವತರಣಿಕೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ. ಯಾದುಪತ್ಯದಲ್ಲಿ ಒಂದು ಅವತರಣಿಕೆ ಆದ್ರೆ ವಿಜಯಧ್ವಜ ತೀರ್ಥರದ್ದು ಒಂದು. ಯಾದುಪತ್ಯದಲ್ಲಿ ಬಂದ ಹಾಗೆ ಈಗ ಮನಸ್ಸಿನ ಜಯ ಮುಖ್ಯ,
ಅದು ಮಾಡ್ಲಿಕ್ಕೋಸ್ಕರ ಎಲ್ಲಾ ಶಬ್ದಗಳು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇದೆ, ಬೇರೆ ತನ್ನ ಅಲ್ಲ ಅಂತ. ವಿಜಯಧ್ವಜ ತೀರ್ಥರು ಹೇಳಿದ್ದಿಷ್ಟು, ಎಲ್ಲ ಶಬ್ದಗಳು ದೇವರನ್ನ ಹೇಳ್ತಾ ಇದೆ ನಿಜ. ಆದರೆ ಎಲ್ಲ ಶಬ್ದಗಳು ದೇವರನ್ನ ಹೇಳ್ತಾ ಇದೆ ಅಂದ್ರೆ, ಈಗ ಇಂದ್ರ ದೇವರಿಗೆ ನಮಸ್ಕಾರ ಮಾಡ್ತೀವಿ, ರುದ್ರ ದೇವರಿಗೆ ನಮಸ್ಕಾರ ಮಾಡ್ತೀವಿ, ಯಾವ್ದಾದ್ರು ಜ್ಞಾನಿಗಳು ಬಂದ್ರೆ ಅವರು ದೇವತೆಗಳ ಹೆಸರು ಇಟ್ಕೊಂತಾರೆ, ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಇದೆಲ್ಲ ಹೇಗ್ ಮಾಡೋದು ಮತ್ತೆ? ಎಲ್ಲಾ ದೇವರೇ ಅಂತ ಆದ್ಮೇಲೆ, ಅಂದ್ರೆ ಎಲ್ಲಾ ಶಬ್ದಗಳು ದೇವರನ್ನೇ ಹೇಳುತ್ತೆ ಅಂದ ಮೇಲೆ ಯಾರನ್ನ ಹೇಗ್ ಕರೆಯೋದು? ಇಂದ್ರ ಅಂದ್ರೆ ಓ ದೇವರನ್ನ ಕರಿತಾ ಇದೀವಿ, ರುದ್ರ ದೇವರನ್ನ ಕರಿತಾ ಇದೀವಿ, ರಾಮ ಕೃಷ್ಣ ಜನರ ಹೆಸರು ಇಟ್ಕೊಂಡಿರ್ತಾರೆ. ಈ ಹೆಸರನ್ನೆಲ್ಲ ಕರೆದಾಗ ನಮ್ಗೇನ್ ಅನ್ಸತ್ತೆ? ಓ ದೇವರನ್ನ ಕರಿತಾ ಇದೀವಿ ಅಷ್ಟೇ, ಅಲ್ಲಿ ಮನುಷ್ಯರನ್ನಲ್ಲ. ಮತ್ ವ್ಯವಹಾರ ಮಾಡೋದು ಹೇಗೆ? ಎಲ್ರೂ ನಮ್ಗೆ ಕಣ್ಣ ದೃಷ್ಟಿಯಲ್ಲಿ ದೇವರೇ ಆಗ್ಬಿಟ್ರೆ ಏನ್ ಮಾಡೋದು ನಾವು? ಎಲ್ಲಾ ಶಬ್ದಗಳನ್ನು ಇಟ್ಕೊಂಡಿರ್ತಾರೆ ಎಲ್ರು, ಅದೆಲ್ಲ ದೇವರ ಶಬ್ದಗಳೇ ಅಂದ್ರೆ ಆಗ ಇದು ವಿದುಷಾಂ ಅಭಿವಾದನಾದಿ, ಜ್ಞಾನಿಗಳು ಬಂದ್ರೆ ಅವ್ರು ನಮಸ್ಕಾರ ಮಾಡೋದೇ ಇಲ್ಲ. ಯಾಕೆ? ಜ್ಞಾನಿಗಳಿಗೆ ನಮಸ್ಕಾರ ಅಲ್ವೇ ಅಲ್ಲ, ಅವ್ರಿಗೆ ಬೇಡವೇ ಬೇಡ ಇದು. ಯಾಕೆ? ಈ ಶಬ್ದ ಹೇಳೋದು ಜ್ಞಾನಿಗಳ ಬಗ್ಗೆ ಅಲ್ವೇ ಅಲ್ಲ, ಅವ್ರ ಶಬ್ದ ಅಲ್ವೇ ಅಲ್ಲ. ಅದು ಶಬ್ದಕ್ಕೂ ನಮ್ಗೆ ಹಕ್ಕಿಲ್ಲ ಅಂತ ಆಯ್ತು. ನಮಗೂ ಒಂದು ಶಬ್ದ ಇಲ್ವೇ ಇಲ್ಲ ಹೇಳಲಿಕ್ಕೆ. ಶಬ್ದ ಎಲ್ಲ ದೇವರನ್ನೇ ಹೇಳುವಂತ ಶಬ್ದಗಳಾಯ್ತಲ್ವಾ ಅಂದ್ರೆ ಅದಕ್ಕೆ ಅಭಿಪ್ರಾಯ ಬಿಡಿಸ್ತಾರೆ. ಅತಃ ಕವಿ, ಒಬ್ಬ ಕವಿ ಏನ್ ಯೋಚನೆ ಮಾಡ್ಬೇಕು? ಇಲ್ಲಿ ಕವಿ ಅನ್ನೋ ಶಬ್ದಕ್ಕೆ ಕಾವ್ಯ ಬರೆಯೋ ಕವಿ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಕವಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಈ ಶಾಸ್ತ್ರಗಳಲ್ಲಿ ಬಂದಾಗ ಕವಿ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಈ ಜ್ಞಾನಿ ಆದವನ್ ಏನ್ ಮಾಡ್ಬೇಕು? ಯಾವದರ್ಥ ನಾಮಸು, ಒಂದು ಶಬ್ದ ತಗೊಂಡ್ರೆ ಎಷ್ಟೆಷ್ಟು ಅರ್ಥ ಇರತ್ತೋ ಆ ಅರ್ಥದಿಂದ ಎಷ್ಟು ಪ್ರಯೋಜನ ತನಗೆ ಬೇಕೋ ಅಷ್ಟು ಪಡ್ಕೊಂಡು ಸುಮ್ನಾಗ್ಬಿಡ್ಬೇಕು. ಹಾಗಂತ ಅಲ್ಲೇ ಮುಳುಗಿದ್ರೆ ಉಪಯೋಗ ಇಲ್ಲ, ದೇವರ ತನಕ ಬರ್ಲೇಬೇಕು ಯಾವ್ದೇ ಶಬ್ದ ಓದಿದ್ರು. ಇಲ್ಲ ಅಂದ್ರೆ ಅಪ್ರಮತ್ತ, ಅವನು ಪ್ರಮತ್ತ ಹುಚ್ಚಾಗ್ಬಿಡ್ತಾನೆ, ಅವನಿಗೆ ಹೇಗ್ ವ್ಯವಹಾರ ಮಾಡ್ಬೇಕು ಲೋಕದಲ್ಲಿ ಏನ್ ಗೊತ್ತಾಗ್ಲಿಲ್ಲ ಅಂತ. ಅದರಿಂದ ಎಚ್ಚರ ಇರೋನು ಏನ್ ಮಾಡ್ತಾನೆ? ಅಪ್ರಮತ್ತ, ಎಚ್ಚರ ಇರೋನು ತಾನು ಒಂದು ನಿಶ್ಚಯ ಮಾಡ್ಕೊಳ್ತಾನೆ ತನ್ನ ಬುದ್ಧಿಯಲ್ಲಿ, ಎಲ್ಲಾ ಶಬ್ದ ಅದು ಮುಖ್ಯವಾಗಿ ದೇವರನ್ನೇ ಹೇಳೋದು, ದೇವತೆಗಳನ್ನು ಹೇಳಲಿಕ್ಕೆ ಅದೇ ಶಬ್ದ ಬಳಸ್ಕೊಳ್ತಾರಷ್ಟೇ. ಇಲ್ಲ ಅಂದ್ರೆ ಕೆಲವು ಸಲ ಏನಾಗುತ್ತೆ, ಸುಮ್ಮನೆ ತತ್ತತ್ ಪರಿಶ್ರಮಂ, ಈ ಲೌಕಿಕ ಇದರಲ್ಲೇ ಶ್ರಮ ಪಟ್ಟು ಅದನ್ನೇ ನೋಡ್ತಾ ತಾನು ಅಲ್ಲೇ ಮುಳುಗ್ ಬಿಡ್ತಾನೆ. ಆಗ ಬೇರೆ ಬೇರೆ ಲೌಕಿಕ ಪದಾರ್ಥಗಳಲ್ಲೆಲ್ಲ ಆಸಕ್ತಿ ಜಾಸ್ತಿಯಾಗಿ ಅಲ್ಲೇ ಮುಳುಗ್ತಾನೆ. ಆದ್ರೆ ಅಷ್ಟು ಆಸಕ್ತಿ ಅನಾವಶ್ಯಕ. ಎಲ್ಲಾ ಕಡೆ ದೇವರ ಚಿಂತನೆ ನಡಿಬೇಕಲ್ಲ ಆಯಾ ಶಬ್ದಗಳನ್ನ ಇಟ್ಟುಕೊಂಡು. ಹಾಗಾಗಿ ಎಲ್ಲ ಲೌಕಿಕ ಪದಾರ್ಥಗಳಲ್ಲಿ ತನ್ನ ಪ್ರಯೋಜನ ಆಯ್ತಾ ಅಷ್ಟು ಸಾಕು, ಅದನ್ನ ಶ್ರಮ ಪಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟಿದೆಯೋ ಅಷ್ಟು ಅಂತ. ಅದು ತದಲಂ ಬಹುಲೋಕ ವಿಚಿಂತನೆಯ ಅನ್ನೋ ತರ ಭಾಗವತದ ಈ ಸಾರದ ಉಪದೇಶ ಅಲ್ಲಿ ಆಚಾರ್ಯ ಮಾಡಿದ್ದಾರೆ. ಜಾಸ್ತಿ ಲೋಕದ ಚಿಂತನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಮಾಡಿ ಸಾಕು, ಎಷ್ಟು ಅಪೇಕ್ಷಿತವೋ ಅಷ್ಟು ಮಾಡಿ ಅಂತ. ಇದೇ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದ ಆ ಮಾತಿಗೆ ಅರ್ಥ ಹಿಂದೆ ನೋಡಿದ್ವಿ. ಆ ಮಾತಿನ ಅರ್ಥ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆತ್ಮಃ ಅಂದ್ರೆ ತನ್ನ ಮನಸ್ಸನ್ನ ತಾನು ಗೆಲ್ಲಲ್ಲ ಅಂತ ಆಗ್ಬಿಡುತ್ತೆ. ಎಲ್ಲಾ ದೇಹದ ಯಾತ್ರೆ ನಡಿಬೇಕು, ದೇಹ ಜೀವನ ಸಾಗಿಸ್ಬೇಕು ಅಂತ ಬರೀ ಲೋಕದಲ್ಲೇ ಮುಳುಗುಬಿಟ್ರೆ, ತುಂಬಾ ಅದಕ್ಕೆ ಶ್ರಮ ಜಾಸ್ತಿ ಹಾಕಿದ್ರೆ ವ್ಯರ್ಥ. ಆದ್ರಿಂದ ಎಷ್ಟು ಬೇಕೋ ಅಷ್ಟು ಸ್ಮರಣೆ ಮಾಡ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು, ಜಾಸ್ತಿ ದೇವರ ಬಗ್ಗೆನೇ ಚಿಂತಿಸ್ಬೇಕು ಎಲ್ಲದ ರೀತಿಯಲ್ಲಿ ಅಂತ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದಾದ ಮೇಲೆ ಸ್ವತಃ ಸಿದ್ಧಿ ಪ್ರಕಾರ ದರ್ಶಿದೆ ಅಂದ್ರೆ ಈ ವಿಷಯ ಪದಾರ್ಥಗಳ ಬಾಧೆ ಅನ್ನೋದಾಗತ್ತೆ ನಮ್ಗೆ. ಅದನ್ನ ತಪ್ಪಿಸ್ಕೊಳ್ಳೋದು ಹೇಗೆ? ಈಗ ನಾವು ಲೋಕದಲ್ಲಿ ನೋಡ್ತೀವಿ, ತುಂಬಾ ವೈಭವದ ವಸ್ತುಗಳು ಕಾಣತ್ತೆ, ಕಿವಿಗ್ ಬೀಳ್ತಾ ಇದೆ, ಎಲ್ಲ ಅನುಭವಿಸ್ತಾ ಇದೀವಿ. ಮತ್ತೆಲ್ಲ ಹೇಗ್ ಬರೋದು? ವೈರಾಗ್ಯ ಬರೋದು ಹೇಗೆ? ವಿಷಯ ಪದಾರ್ಥಗಳನ್ನ ಬಿಡೋದು ಹೇಗೆ? ನಾವು ಎಲ್ಲ ಉಪಾಯ ಬೇಕಲ್ಲ. ಈ ತರದ ಉಪಾಯವನ್ನ ತೋರಿಸ್ಲಿಕ್ಕೆ ಈಗ ವೈರಾಗ್ಯದ ಉಪದೇಶ ಮಾಡ್ತಾರೆ ಶುಕಾಚಾರ್ಯರು. ಎಂಥ ವೈರಾಗ್ಯದ ಉಪದೇಶ ಇದು! ಇದೆಲ್ಲ ತುಂಬಾ ಪ್ರಸಿದ್ಧ. ಅನೇಕ ಕಡೆ ಈ ಭಾಗಗಳನ್ನ ಕೇಳಿರ್ತೀವಿ, ಆದ್ರೆ ಇಲ್ಲೇ ಬರುವಂತಹ ಭಾಗ ದ್ವಿತೀಯ ಸ್ಕಂದದ ದ್ವಿತೀಯಾಧ್ಯಾಯದಲ್ಲಿ ಬರುವ ಶ್ಲೋಕಗಳು. ಮೊದಲನೇ ಶ್ಲೋಕ ನೋಡೋಣ, 4ನೇ ಶ್ಲೋಕ ಈಗ. ಸತ್ಯಾಂ ಕ್ಷಿತೌ ಕಿಂ ಕಶಿಪೋ ಪ್ರಯಾಸೈಃ ಬಾಹೌ ಸ್ವಸಿದ್ಧೇ ಹ್ಯುಪಬರ್ಹಣೈಃ ಕಿಂ ಸತ್ಯಂಜಲೌ ಕಿಂ ಪೂರುಪರ್ಣಪಾತ್ರೈಃ
ದಿಗ್ವಸ್ತ್ರ ಲಾಭೇ ಸತಿ ಕಿಂದುಕೂಲೈ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ನಾವು ಮಲಗಬೇಕಾದ್ರೆ ಎಲ್ಲಾ ಕಡೆ ಯೋಚಿಸ್ಕೊಂಡೇ ಹೋಗ್ತೀವಿ. ಎಲ್ರು ಮನುಷ್ಯರು ಎಷ್ಟು ಚೆನ್ನಾಗಿ ಫೆಸಿಲಿಟಿ ಇರುತ್ತೋ ಅಷ್ಟು ನೋಡ್ಕೊಂಡೇ ಹೋಗೋದು, ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡೇ ಹೋಗೋದು. ಆದ್ರೆ ಇಲ್ಲಿ ಹೇಳೋ ಪ್ರಕಾರ ವೈರಾಗ್ಯ ತಾಳ್ರಿ, ಯಾಕೆ ಅಷ್ಟು ಅಪೇಕ್ಷಿತ? ಸತ್ಯಾಂಕ್ಷಿತೌ ಕಿಂ ಪ್ರಯಾಸೈಹಿ ಕಶಿಪೋಹೋ. ಕಶಿಪು ಅಂತಂದ್ರೆ ಏನರ್ಥ? ಕಶಿಪು ಅಂತಂದ್ರೆ ಶಯ್ಯ ಅಂತ ಅರ್ಥ, ಹಾಸಿಗೆ ಅಂತ ಅರ್ಥ. ಈ ಹಾಸಿಗೆ ಸಂಪಾದನೆ ಮಾಡ್ಲಿಕ್ಕೆ ಯಾಕೆ ಪ್ರಯತ್ನ ಪಡ್ತೀರಿ? ಹಾಸಿಗೆ ಸಂಪಾದನೆ ಮಾಡ್ಲಿಕ್ಕೆ ಅಂದ್ರೆ ಅರ್ಥ ಏನು? ದೇವರೇ ನಿರ್ಮಾಣ ಮಾಡಿಟ್ಟಿದನಲ್ಲ ಭೂಮಿ, ನೆಲದ ಮೇಲೆ ಮಲ್ಕೊಳ್ಳಿ. ಅದಕ್ಕೆ ಅನ್ಬೋದ್ ನಾವು, ನೆಲದ ಮೇಲೆ ಮಲ್ಕೊಂಡ್ರೆ ಹುಷಾರ್ ತಪ್ಪಿ ಒಂದ್ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ನೆಲದ ಮೇಲೆ ಮಲ್ಕೊಂಡ್ರೆ ಹಾಗೆ ಥಂಡಿ ನೆಲ, ಅಲ್ಲೇ ಹಾಗೆ ಮಲ್ಕೊಂಡ್ರೆ ಹುಷಾರ್ ತಪ್ತಾನೆ, ಆಮೇಲೆ ಹಾಸಿಗೆ ಹಿಡಿತಾನಷ್ಟೇ. ನೀವು ಹಾಸಿಗೆ ಬೇಡ ಅಂದ್ರೆ ಹಾಸಿಗೆ ಹಿಡಿಯೋ ಪ್ರಸಂಗಕ್ಕೆ ಬರುತ್ತಷ್ಟೇ ಅಂತ ಅನ್ನಿಸ್ಬೋದು. ಆದ್ರೆ ಹಾಗಲ್ಲ. ಇದರ ಅಭಿಪ್ರಾಯ ವೈರಾಗ್ಯಶಾಲಿಯಾಗಿರ್ಬೇಕು, ಯಾವಾಗ್ಲೂ ಹಾಸಿಗೆಯಲ್ಲೇ ಅಂತ ವೈಭವದಲ್ಲೇ ಇರ್ಬೇಕು, ಅಲ್ಲೇ ಹೋಗ್ಬೇಕು ಅಂತಲ್ಲ. ಚಾಪೆ ಮೇಲೂ ಮಲ್ಕೊಳ್ಬಹುದು, ಸಾಧ್ಯವಾದ ನೆಲದ ಮೇಲೂ ಮಲ್ಕೊಳ್ಬಹುದು. ನೆಲದ ಮೇಲೇನೆ ಮಲ್ಕೊಳ್ಬೇಕು ಅಂತ ವಿಧಿಸ್ತಾ ಇಲ್ಲ. ಆದರೆ ಎಲ್ಲೋ ಹೋಗಿದ್ದಾಗ ನೆಲ ಅಷ್ಟೇ. ಅದ ಜಾಸ್ತಿ ಅಪೇಕ್ಷೆ ಪಡಬಾರ್ದು ಅನ್ನೋದು ತಾತ್ಪರ್ಯ ಅಷ್ಟೇ ಹೊರತು ನೆಲದ ಮೇಲೆ ಮಲಗ್ಬೇಕು ಅನ್ನೋ ವಿಧಿಯನ್ನು ಕೂಡ ಇವ್ರು ಮಾಡ್ತಾ ಇಲ್ಲ ಈ ಅಭಿಪ್ರಾಯದಲ್ಲಿ. ಅದೇ ದೇವರೇ ಕೊಟ್ಟಾಗ ಅಷ್ಟಲ್ಲೇ ತೃಪ್ತಿ ಪಟ್ಟು ಅಧಿಕವಾದ ಅಪೇಕ್ಷೆಯನ್ನ ಪಡಬಾರದು ಅನ್ನೋ ಅರ್ಥದಲ್ಲಿ ಈ ಮಾತುಗಳು ಬಂದಿದೆ. ಆದ್ರಿಂದ ಕ್ಷಯ್ಯಾಯ ಸಂಪಾದನ ಪ್ರಯಾಸ ಅವ್ರು ಹೇಳೋದು, ಸಿಕ್ಕದಾಗ ಒಂದ್ ಚಾಪೆ ಇತ್ತ ಅಲ್ಲಿ ಮಲ್ಕೊಡಿ ಸಾಕು, ಅದಕ್ಕಿಂತ ಜಾಸ್ತಿ ಯೋಚನೆ ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ, ಬಿಟ್ಬೇಡಿ ಅಂತಾರೆ. ತುಂಬಾ ಕಷ್ಟ. ವೈರಾಗ್ಯದ ಉಪದೇಶ ಮಾಡ್ತಾ ಇದ್ದಾರೆ, ಹಾಗಿರ್ಬೇಕು. ಅದು ಮರಣ ಕಾಲದ ಅಂತ್ಯಕ್ಕೆ ಆ ಕಾಲದಲ್ಲಿ ಇದು ಉಪದೇಶ. ಆಗ ಮತ್ತೆ ಯಾಕೆ ಬೇಕು ಆಸೆ, ಆಗ್ಲಾರು ಬಿಟ್ಬಿಡ್ಬೇಕು ಅನ್ನೋ ಅರ್ಥದಲ್ಲಿ. ಆದ್ರೆ ಮೊದಲಿಂದ ಬಿಡ್ತಾ ಬಂದ್ರೆ ಸ್ವಲ್ಪ ವೈರಾಗ್ಯ ಇತ್ತು, ಕೊನೆಗೆ ಅನಿವಾರ್ಯ, ಅದು ಹಾಗೆ ಇರುತ್ತೆ, ಅದ ಮುಂದೆ ನಡೆದು ಹೋಗುತ್ತೆ. ಅಂತೂ ಹಾಸಿಗೆ ಮುಂತಾದ ವೈಭವ ವಸ್ತುಗಳನ್ನ ಸಂಪಾದನೆ ಮಾಡ್ಲಿಕ್ಕೆ ಯಾಕೆ ಮಾಡ್ತೀರಿ? ಪ್ರಯಾಸ ಕಿಂ, ಅದರಿಂದ ಏನಾಗ್ಬೇಕು ನಿಮ್ಗೆ? ಬೇಡ. ಒಂದು. ಇನ್ನು ಬಾಹು ಸ್ವಸಿದ್ಧೆ ಹ್ಯುಪಬರಹಣ ಕಿಂ, ನಿನ್ನ ಬಾಹು ಇದೆಯಲ್ಲ, ಭುಜಗಳು, ಅದೇ ಸಾಕು, ಅದೇ ತಲೆ ದಿಂಬಕ್ ಸಾಕು. ಯಾಕೆ ಉಪಬರಹಣ ಯಾಕೆ ಬೇಕು ಅಂತ? ಉಪಬರಹಣ ಅನ್ನೋದಕ್ಕೆ ತಲೆಗೆ ಇಟ್ಕೊಳ್ಳುವಂತಹ ದಿಂಬು ಅಂತ ಅರ್ಥ. ಅದಕ್ಕೆ ಇಲ್ಲಿ ಒಂದು ಶಬ್ದ ಹಾಕಿದ್ದಾರೆ, ಇದು ಸಂಸ್ಕೃತದ ಶಬ್ದ ನೋಡಿ, ಉಪಬರಹಣ. ಶಯ್ಯ ಅಂದ್ರೆ ಗೊತ್ತಾಗ್ಬಿಟ್ಟಿರುತ್ತೆ, ಶಯ್ಯಾದಾನ ಅಂತೆಲ್ಲ ಬರುತ್ತೆ. ಶಯ್ಯ ಅನ್ನೋದು ಚೆನ್ನಾಗಿ ಕಿವಿಗಿರುತ್ತೆ. ಅದ ಕಶಿಪು ಅಂತ ಹೇಳ್ತಾರೆ, ಅಪರೂಪದ ಶಬ್ದ. ಕಶಿಪು ಅಂದ್ರೆ ಹಾಸಿಗೆ ಅಂತ ಅರ್ಥ. ಉಪಬರಹಣ ಅಂದ್ರೆ ಶಿರಃ ಪೀಠ ಅಂತ ವರ್ಣನೆ ಮಾಡ್ತಾರೆ. ಉಚ್ಛೀರ್ಷಕ ಅಂತಾನೂ ಕರೀತಾರೆ. ಉಚ್ಛೀರ್ಷಕ, ಶಿರಃ ಪೀಠ, ಉಪಬರಹಣ ಅಂದ್ರೆ ತಲೆದಿಂಬು ಅಂತ ಅರ್ಥ. ತಲೆದಿಂಬು ಯಾಕೆ ಬೇಕು? ನಿಮ್ಮ ಬಾಹುಗಳಿದೆ ತಾನೆ, ಸಹಜವಾಗಿ ದೇವ್ರು ಕೊಟ್ಟಿದ್ದಾನೆ. ಕೈಯೇ ಕೊಡದೆ ಇದ್ರೆ ಏನ್ ಮಾಡೋದು? ಅದಕ್ಕೆ ದಿಂಬು ಬೇಕಾಗುತ್ತೆ. ಕೈ ಕೊಟ್ಟಾಗ ಕೈನ ಹಿಡ್ಕೊಂಡೇ ಮಲ್ಕೊಳ್ಳಿ. ಆ ತರ ವೈರಾಗ್ಯ ಭಾವನೆ, ಅತಿಯಾದ ಆಸೆ ಬೇಡ ಅನ್ನೋದು ತಾತ್ಪರ್ಯ. ದಿಂಬು ಹಾಕೊಂಡು ಮಲ್ಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲ. ಸಿಕ್ಕಿರೋ ದಿಂಬು ಸಾಕು, ಅದ್ರಲ್ಲಿ ಮಲ್ಕೊಡಿ. ಜಾಸ್ತಿ ಅಪೇಕ್ಷೆ ಪಡ್ಕೊಂಡು ಅದನ್ನೇ ಜಾಸ್ತಿ ಅಲ್ಲೇ ಮುಳುಗ್ಬೇಡಿ ಅಂತ ಅರ್ಥ. ಸತ್ಯಂಜಲೌ ಕಿಂ ಪುರುಪರ್ಣ ಪಾತ್ರೆ, ಬೊಗಸೆ ಜಲ, ಬೊಗಸೆ ಇದ್ದಾಗ ಅದನ್ನೇ ಸ್ವೀಕಾರ ಮಾಡ್ಬೋದಲ್ಲ. ಇಂಥ ಎಲೆನೇ ಬೇಕು, ಇಂಥ ಪತ್ರನೇ ಬೇಕು, ಇದೆಲ್ಲ ಯಾಕೆ? ಹಾಗಾದ್ರೆ ಯಾವ್ದಾರು ಬೇಕಾದ್ರೆ ತಗೊಂಬೋದಾ ನಾವು? ಯಾವ ಪತ್ರನಾರು ಹಾಕೊಂಡು ತಿನ್ಬೋದಾ? ಹಾಗೆ ಹೇಳ್ತಾ ಇಲ್ಲ. ಶಾಸ್ತ್ರ ವಿಹಿತವಾದ ಪತ್ರ ಬೇಕು ನಿಜ. ಏನು ಸಿಗದೆ ಇದ್ದಾಗ ಜಾಸ್ತಿ ಅಪೇಕ್ಷೆ ಪಡ್ಕೊಂಡು ಅದೇ ಬೇಕು ಇದೇ ಬೇಕು ಅಂತ ಹೋಗ್ಬೇಡಿ. ಸಿಕ್ಕದ್ರಲ್ಲಿ ತೃಪ್ತಿಯನ್ನ ಪಡ್ಕೊಂಡು ಇರಿ ಅಂತ ಆ ಅರ್ಥದಲ್ಲಿ ಬರೆಸಿದ್ದಾರೆ. ಅದರಿಂದ ಕರ ಭಾಗ ಅಂಜಲಿ ಇದ್ದಾಗ, ಬೊಗಸೆ ಇದ್ದಾಗ ಯಾಕೆ ತುಂಬಾ ದೊಡ್ಡ ಎಲೆನೇ ಬೇಕು ಅಂತ ಯಾಕೆ? ಚಿಕ್ಕ ಎಲೆ ಸಾಕು, ಅದ್ರಲ್ಲಿ ತೃಪ್ತಿ ಪಡ್ಬೋದಲ್ಲ. ಇದೆಲ್ಲ ಭಾವನೆ ಅಂದ್ರೆ ಅಲಂಬುದ್ಧಿ ಅಂತ. ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿ ಪಡಿ ಅನ್ನೋ ಅರ್ಥದಲ್ಲಿ ಶುಕಾಚಾರ್ಯರ ಉಪದೇಶ. ಇಲ್ಲಿ ಪುರು ಪರ್ಣ ಪಾತ್ರೈಹಿ ಅಂತ. ಪುರು ಅಂದ್ರೆ ವಿಸ್ತಾರವಾಗಿರುವಂತಹ ಎಲೆ, ಪಾತ್ರ, ಇವೆಲ್ಲ ಯಾಕೆ? ಇನ್ನು ದಿಗ್ವಸ್ತ್ರ ಲಾಭೆ ಸತಿ ಕಿಂ ದುಕೂಲೈಹಿ. ದಿಗ್ವಸ್ತ್ರ ಲಾಭ, ಬಟ್ಟೆ ಎಲ್ಲ ಯಾಕೆ ಬೇಕು? ದಿಗಂಬರ, ಎಲ್ಲ ದಿಕ್ಕುಗಳೇ ಇದೆಯಲ್ಲ, ದಿಗಂಬರರಾಗ್ಬಿಡೋದು ಅಂತ ಆ ಅರ್ಥದಲ್ಲಿ ಇಲ್ಲಿ ಬರ್ಲಿಲ್ಲ. ಇಲ್ಲೇನ್ ಅರ್ಥ ಬಂದಿದೆ ಅಂದ್ರೆ, ದುಕೂಲ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ? ನಿಷ್ಕಾಪಾದ್ಯ ಕ್ಷೌಮಾದಿ ವಸನೆ ಕಿಂ, ತುಂಬಾ ದುಡ್ಡು ಖರ್ಚು ಮಾಡಿ ರೇಷ್ಮೆ ವಸ್ತ್ರ, ಕ್ಷೌಮ ರೇಷ್ಮೆ ವಸ್ತ್ರ, ಅದನ್ನ ತಗೊಂಡೇ ಧರಿಸ್ಬೇಕು, ಅದಿಲ್ಲದೆ ವಸ್ತ್ರನೇ ಅಲ್ಲ, ಮಾಮೂಲಿ ಧರಿಸೋದೇ ಇಲ್ಲ. ಈ ತರ ಯಾಕೆ ಅಷ್ಟು ಅತಿಯಾದ ಆಸೆ?
ಏನಿದೆಯೋ ಭಗವಂತ ಕೊಟ್ಟ ಆ ವಸ್ತ್ರಗಳಲ್ಲೇ ತೃಪ್ತಿ ಪಡಿ ಅಂತ ಅರ್ಥ. ದಿಗಂಬರರಾಗಿ ಓಡಾಡ್ಬೇಕು ಅಂತ ಅರ್ಥ ಅಲ್ಲ ಇದಕ್ಕೆ. ದಿಕ್ಕುಗಳೇ ಅಂಬರ ಅಂತ ಹೇಳಿ ದಿಗಂಬರರಾಗಿ ಓಡಾಡೋದು ಅಂತ ಭಾಗವತ ಹೇಳಿಲ್ಲ. ಭಾಗವತ ಹೇಳಿದ್ರ ಅಭಿಪ್ರಾಯ ದುಕೂಲ ಅಂಥ ಬೆಲೆ ಬಾಳುವಂಥದ್ದೇ ಬೇಕು ಅಂತ. ಯಾಕೆ? ಎಷ್ಟು ದೇವರು ಕೊಟ್ಟಿದಾನೋ ಅಷ್ಟಲ್ಲೇ ತೃಪ್ತಿ ಪಡ್ಕೊಂಡು ಹೋಗಿ, ಬಂದಾಗ ದೇವರ ಲಾಭ ಕೊಟ್ಟಾಗ ಅದನ್ನು ಧರಿಸಿ. ಅದಕ್ಕೆ ನಿಷೇಧ ಮಾಡ್ತಾ ಇಲ್ಲ. ಹಾಗಂತ ಹೇಳಿ ಅದನ್ನ ಸಂಪಾದನೆ ಮಾಡಬಾರ್ದು ಅಂತಾನೂ ಹೇಳ್ತಾ ಇಲ್ಲ. ಸಂಪಾದನೆ ಮಾಡಬಹುದು, ಆದ್ರೆ ಅಲ್ಲೇ ಮುಳುಗ್ಬಾರ್ದು ಅನ್ನೋಲ್ಲಿ ಎಲ್ಲಾ ಶ್ಲೋಕಗಳ ತಾತ್ಪರ್ಯ. ಅದ ತದಲಂ ಬಹುಲೋಕ ವಿಚಿಂತನಯ ಅಂತ ಅದನ್ನೇ ದ್ವಾದಶ ಸ್ತೋತ್ರದಲ್ಲೂ ಹೇಳಿದ್ದು. ಅದನ್ನ ಈ ಮೇಲ್ನೋಟಕ್ಕೆ ಕಾಣುವಂತ ಈ ಶ್ಲೋಕದ ಅಭಿಪ್ರಾಯನೇ ತಗೊಳ್ಬಾರ್ದು. ಈ ತರ ವೇದಕ್ಕೆ ಅನೇಕರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಅರ್ಥ ತಗೊಂಡು ಬೇರೆ ಬೇರೆನೂ ಅರ್ಥ ಮಾಡ್ಬಿಟ್ಟಿದ್ದಾರೆ. ಇಲ್ಲೇನ್ ಹೇಳಿದಾರೆ ಭಾಗವತಲ್ಲಿ? ದಿಗಂಬರರಾಗಿ ವಸ್ತ್ರ ಬೇಡ ಅಂತ ಹೇಳಿದ್ರೆ ದಿಗಂಬರರಾಗ್ಬಿಡೋದು ಅಂತ. ಈಗ ಹಾಗೆ ಕಾಣುತ್ತೆ. ಈಗ ದಿಗ್ವಸ್ತ್ರ ಲಾಭೆ, ದಿಕ್ಕನ್ನೋದೇ ವಸ್ತ್ರ, ಅದೇ ಸಿಕ್ಕದ ಮೇಲೆ ಬಟ್ಟೆ ಯಾಕೆ ಅಂತ ಇಲ್ಲಿ ಭಾಗವತಲ್ಲಿ ಇದೆ ಸ್ಪಷ್ಟವಾಗಿ. ಅದನ್ನ ದಿಗಂಬರ ಆಗ್ಬಿಡೋದು. ಮತ್ತೆ ಹಂಗೆ ಬೊಗಸೆ, ಅದನ್ನೇ ತಗೊಂಡು ಸ್ವೀಕಾರ ಮಾಡೋದು. ಕೈಯಲ್ಲೇ ನಾವು ತಿನ್ಬಿಡೋದು, ಕೈಯಲ್ಲೇ ಹಾಕೊಂಡು. ಕೈಯಿಂದ ತಿನ್ನೋದು ನಿಜ, ಎಲೆನೇ ಬೇಡ, ಕೈಯಲ್ಲೇ ಎಲ್ಲ ಹಾಕೊಂಡು ತಿನ್ಬಿಡೋಣ, ಎಲ್ಲ ಯಾರೋ ಹಾಕ್ತಾರ ಕೈಗೆ, ಆ ಕೈಯಲ್ಲೇ ತುತ್ತನ್ನ ತಗೊಂಡ್ಬಿಡೋದು ಅಂತ. ಅದಲ್ಲ. ಹಾಗೆ ಎಲೆ ಇಲ್ದೇನೆ ಪಾತ್ರೆ ಇಲ್ದೇನೆ ಹಾಗೆ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇಲ್ಲ. ಹಾಗೆ ಬಾಹುಗಳ ವಿಷಯದಲ್ಲೂ ಅಷ್ಟೇ, ಮತ್ತೆ ಹಾಸಿಗೆಯ ವಿಷಯದಲ್ಲೂ ಅಷ್ಟೇ. ನೆಲದ ಮೇಲೆ ಅದು ಕೆಲವು ನಿಯಮಗಳಿರುತ್ತೆ. ಇಲ್ಲಾಂದ್ರೆ ನಿಯಮ ಯಾಕೆ ಹೇಳ್ಬೇಕು ಧರ್ಮಶಾಸ್ತ್ರ? ನೆಲದ ಮೇಲೆ ಮಲಗಿ ಇಂಥ ವ್ರತಾಚರಣೆ ಮಾಡ್ಬೇಕಾದ್ರೆ ನೆಲದ ಮೇಲೆ ಮಲ್ಕೊಂಡು ಈ ವ್ರತ ಮಾಡಿ ಆ ವ್ರತ ಮಾಡಿ ಅಂತ ವಿಶೇಷವಾಗಿ ಹೇಳೋದ್ರ ಅಭಿಪ್ರಾಯ ಏನು? ಯದೃಚ್ಛಾ ಲಾಭ ಸಂತೃಪ್ತಿ, ಸಿಕ್ಕಿದಲ್ಲಿ ತೃಪ್ತಿ ಪಡಿ ಅನ್ನೋ ಅರ್ಥದಲ್ಲಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇನ್ನು ಮುಂದೆ ಹೀಗೆ ಅನೇಕ ಉಪದೇಶಗಳು ಬರುತ್ತೆ. ಅದೆಲ್ಲವನ್ನು ನಾಳೆ ದಿವಸ ಪಾಠ ಇರೋದಿಲ್ಲ, ನಾಡಿದ್ದು ಪಾಠ, ನಾಳೆ ಅನಧ್ಯಯನಾದ್ರಿಂದ ಅಂತ ಹೇಳ್ತಾ ಇಂದಿನ ಪಾಠವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಜೀವನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡಿ ನಮಸ್ಕಾರ ಆಚಾರ್ಯ. ಆಚಾರ್ಯರಿಗೆ ಅನಂತ ಧನ್ಯವಾದಗಳು. ಆಚಾರ್ಯರಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ.